ಮಲೆನಾಡಿನಲ್ಲಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆ ಅಂಬ್ಲಿಗೊಳ್ಳ ಜಲಾಶಯ ಭರ್ತಿಯಾಗಿದೆ. ಶಿಕಾರಿಪುರ ಟು ಸಾಗರ ಗಡಿ ಭಾಗದಲ್ಲಿರುವಂತಹ ಜಲಾಶಯ ಭರ್ತಿಯಾಗಿದೆ. ಕೋಡಿ ಮೇಲೆ ನೀರು ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಮೀನು ಹಿಡಿಯೋದಕ್ಕೆ ಗ್ರಾಮಸ್ಥರು ಮುಗಿಬಿದ್ದಿದ್ದಾರೆ. ಕೋಡಿ ಮೇಲೆ ಜಲಾಶಯದ ನೀರು ಹರಿತಾ ಇದೆ, ಹಾಗಾಗಿ ಆ ಮೀನನ್ನು ಹಿಡಿಯೋದಕ್ಕೆ ಹಾರ್ತಾ ಇರುವಂತಹ ಮೀನನ್ನು ಹಿಡಿಯೋದಕ್ಕೆ ಗ್ರಾಮಸ್ಥರು ಮುಗಿಬೀಳ್ತಾ ಇರುವಂಥದ್ದು. ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ಆತಂಕ, ಮತ್ತೊಂದು ಕಡೆ ರೈತರ ಮುಖದಲ್ಲಿ ಮಂದಹಾಸ ಇರಬಹುದು. ನೋಡಿ, ಈ ರೀತಿಯಾಗಿ ಅಲ್ಲಿ ಜಲಾಶಯ ಭರ್ತಿಯಾಗಿ ಆ ಜಲಾಶಯದ ಮೇಲೆ ನೀರು ಹರ್ಕೊಂಡು ಹೋಗ್ತಾ ಇದ್ರು ಕೂಡ ಅಲ್ಲಿರುವಂಥ ಸ್ಥಳೀಯರನ್ನು ನೀವು ನೋಡ್ತಾ ಇದ್ರಿ. ಜನ ಅಲ್ಲೇ ಇದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರು ಹೊಣೆ? ಸೊ ಈ ಸಮಯದಲ್ಲಿ ಎಚ್ಚೆತ್ಕೊಳ್ಬೇಕಾಗತ್ತೆ. ಆದರೂ ಕೂಡ ಜನ ಆ ಜಲಾಶಯದ ಮೇಲೆ ಕೋಡಿ ಬಿದ್ದು ನೀರು ಹರಿದು ಬರ್ತಾ ಇದ್ರು ಕೂಡ ಜನ ಎಚ್ಚೆತ್ಕೊಳ್ಳದೆ ಹರಸಾಹಸವನ್ನು, ಅಂದರೆ ಒಂಥರ ಹರಸಾಹಸ ಹುಚ್ಚಾಟ ಇದು. ಆ ಮೀನು ಹಿಡಿಯೋದಕ್ಕೆ ಪರದಾಡ್ತಾ ಇದ್ದಾರೆ.